ದೇವರು ಆ ದೇವರು ಬೇಡಿದ ಭಕ್ತರ ಬೇಡಿಕೆಯನ್ನ ಈಡೇರಿಸುವ ಕಾಮಧೇನುಗಳಮ್ಮ. ನಾನು ನೋಡೇ ಇಲ್ಲ ನೀನ್ ಇಷ್ಟು ಸಂತೋಷವಾಗಿರೋದು ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗ್ತಿದೆ. ಸೌಭಾಗ್ಯ, ನಾನು ನಿಮ್ಗೆ ವಿಶೇಷವಾದ ಒಂದು ಮಾತನ್ನು ಹೇಳಕ್ಕೆ ನೀನಿನ್ನು ಸೌಭಾಗ್ಯವತಿ ಯಾಕೆ, ಅರಿಶಿನ ಕುಂಕುಮ ಶೋಭಿತೆ ಯಾಕೆ, ಮಾಂಗಲ್ಯ ಧಾರಣೆ ಯಾಕೆ, ನಿನ್ನ ಕನ್ಯಾ ಮನೆಯ ಹೊಸಿರು ಮೆಟ್ಟುವಾಗಿ ನನಗೆ ಮದುವೆನಾ? ಹೌದಮ್ಮ ಸೌಭಾಗ್ಯ, ನಿನ್ನ ಮದುವೆನಾ ನಿಶ್ಚಯ ಮಾಡ್ಕೊಂಡೇ ಬಂದೆ. ದಯವಿಟ್ಟು ನನ್ನ ಕ್ಷಮಿಸಮ್ಮ. ಯಾಕಂದ್ರೆ ನೀನು ನನ್ನ ಚಿಂದಂತ ತಂಗಿಕಮ್ಮ. ನಿನ್ನ ಒಂದು ಮಾತನ್ನು ಕೇಳಿದೆ, ನಾನು ಮಾತು ಕೊಟ್ಟು ಬಂದಿದ್ದೀನಮ್ಮ. ನಿನ್ನ ಮನಸ್ಸಿಗೆ ನೋವಾಗಿದ್ರೆ ನನ್ನ ಕ್ಷಮಿಸಮ್ಮ. ಅಣ್ಣ ನೋಡು, ವಯಸ್ಸಿಗೆ ಸೇರಿಸಿ ಗಂಡನ ಮನೆ ಕಳಿಸ್ಬೇಕು ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಅದು ನಿನ್ನ ಜವಾಬ್ದಾರಿ ಅಣ್ಣ. ಅಣ್ಣ ಎಲ್ಲರೂ ತಮ್ಮ ಸ್ವಾರ್ಥಕ್ಕೋಸ್ಕರ ನೋಡು ಮದುವೆ ಮಾಡ್ಕೊಂಡು ಅವ್ರ ಜೀವನ ಹೆಂಡತಿ ಮಕ್ಕಳು ಅಂತ ಬದುಕ್ತಾರೆ. ಈ ಕಾಲದಲ್ಲಿ ಸೋಡಾಟಿ ತಂದಿನ ಮಾಡಿ ಕೆಲಸ ತಾಳಿಂದ ಕಡಿಮೆ ದುಡಿಸ್ಕೋತಾರೆ. ಅಂತ ಜನಗಳ ಬಗ್ಗೆ ನೀನು ನನ್ನ ಬಂಗಾರ ಕಳಿಸ ಅಣ್ಣ. ನೋಡು, ನೀನು ಯಾವುದೇ ತೋರಿಸಿ ತಂಗಿ ಇವನ್ನೇ ನಿನ್ನ ಗಂಡ ಅಂದ್ರೆ ಕಣ್ಣು ಮುಚ್ಕೊಂಡು ಮದುವೆ ಮಾಡ್ಕೊಳ್ಳೋ ಸೀತಾ, ಸರಿನಾ? ಸೌಭಾಗ್ಯ, ನೀನು ನನ್ನ ತಂಗಿಯಲ್ಲಮ್ಮ, ನನ್ನ ತಾಯಿ. ನಿನ್ನ ಈ ಬುದ್ಧಿ ಊರಲ್ಲಿ ಎಲ್ಲ ಹೆಣ್ಮಕ್ಳು ಬಿಟ್ರೆ ಮದುವೆ ಅನ್ನೋದು ಸ್ವರ್ಗಕ್ಕೆ ಹೂವನ್ನ ಎತ್ತಿದ್ದಾನೆಯಮ್ಮ. ಸರಿಯಮ್ಮ, ಸೀರೆ ಒಳಗೆ ಹಾಕೊಂಡು ಬೇಗ ರೆಡಿಯಾಗು. ಗಂಡಗಳ ಬರೋ ಸಮಯ ಆಯಿತು. ಏನಣ್ಣ ಇದು? ಇಷ್ಟೊಂದು ಬೆಲೆ ಬಾಳೋ ಸೀರೆ ಒಡವೆ ಎಲ್ಲ ತಗೊಬಂದಿಲ್ಲ. ಅಲ್ಲ, ನೀನ್ ಮತ್ತೆ ಸಾಲ ಮಾಡ್ಕೊಂಡು ಬಂದ್ಯಾ ನೀನು? ಅಯ್ಯೋ ಗಡ್ಡಿ, ಸಾಲ ಮಾಡಿಲ್ಲಮ್ಮ ನಾನು. ಇದೆಲ್ಲ ಆ ಮಾದೇಶ ಕೊಟ್ಕೊಳ್ಸಿದ್ದು. ಸೌಭಾಗ್ಯ, ನಿಜಕ್ಕೂ ಆ ಮಾದೇಶ ನಮ್ಮ ಪಾಲಿನ ದೇವರಮ್ಮ, ದೇವರು. ಇದೆಲ್ಲ ಅವನು ಕೊಟ್ಟಿರೋ ಭಿಕ್ಷೆ ಏನು ಅಣ್ಣ? ಯಾವ ಕಾರಣಕ್ಕೋಸ್ಕರ ಅವನು ಇಷ್ಟೊಂದು ಬೆಲೆ ಬಾಳೋ ವಸ್ತುಗಳನ್ನ ಕೊಟ್ಟಿದ್ದಾನೆ ಅಂತ ತಿಳ್ಕೊಬೋದಣ್ಣ? ಸೌಭಾಗ್ಯ, ದೇವ್ರು ನಿನ್ ಕೇಳ್ತಾ ಇದೀಯಾ? ಆ ಮಾದೇಶನೇ ನಿನ್ನ ಮದುವೆ ಆಗ್ತಾ ಇರೋದು. ಆ ಮಾದೇಶನೇ ಕೊಟ್ಟ ಹುಡುಗರೇ ಇದು ಭಿಕ್ಷೆ ಅಂತ. ನನ್ನನ್ನು ಏನು ನೀನು ಮಾರಾಟಕ್ಕೆ ಇಟ್ಟಿರೋ ವಸ್ತು ಅನ್ಕೊಂಡಿದ್ಯಾ? ಮಾರಾಟ ಮಾಡೋದಕ್ಕೆ ಅಲ್ಲ, ನಿನಗೆ ನಾನು ಅಷ್ಟೊಂದು ಲಾಭವಾಗಿದ್ರೆ ನಿನ್ನ ಕೈಯಾರ ಒಂದು ಡಿಶ ಕೊಟ್ಟರೆ ನಿನ್ನ ಕೈಯಾರ ಸಾಯಿಸ್ಬಿಡೋಣ. ಸೌಭಾಗ್ಯ, ಏನ್ ಹೇಳ್ತಾ ಇದ್ದೀಯಮ್ಮ? ಅಂತ ಹುಡುಗನ ನಾನು ಆ ಮಾದೇಶ ನಮ್ಮ ಪಾಲಿನ ಕಾಮಧೇನು. ಅಂತವನೇ ನಿನ್ನ ಮದುವೆ ಅಂತ ಮುಂದೆ ಬಂದುಬಿಟ್ಟರೆ ನನ್ನ ಮಾಡ್ಕೊಂಡೆ ಅಂತ ಕೇಳಿದಮ್ಮ. ಇಷ್ಟೇ ನೀನು ನಟ ಮಾಡ್ಕೊಂಡಿದ್ದು ಸಾಕ್ಬೇಕಮ್ಮ. ತಂದೆ ತಾಯಿ ಇದ್ದಂತ ತಪ್ಪೆ ಅಂತ ಹೆಣ್ಣು ಅಂತ ಹಾಕಿದ್ದು ನನ್ನ ಜೀವನ ಸಾಕ್ತಾ ಇದ್ದೀನಮ್ಮ. ಅಲ್ಲ ಅಣ್ಣ, ನಿನಗೆ ಯಾಕಿಂತ ಬುದ್ಧಿ ಬಂತು? ಇರಳಲ್ಲಿ ಕಂಡಿರೋ ಬಾವಿಗೆ ಅಲ್ಲೇ ಹೋಗಿ ಬೀಳ್ತಾನೆ. ಹಂಗ ಮಾದೇಶ ಎಂತವನು ಅಂತ ಅವನಿಂದ ಎಷ್ಟು ಮನೆ ಬೀದಿ ಪಾಲಾಗಿದೆ. ಎಷ್ಟು ಜನ ಹೆಣ್ಣು ಮಕ್ಕಳು ತಮ್ಮ ಶೀಲನ ಕಳ್ಕೊಂಡು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಅವ್ರ ಸುದ್ದಿ ಎಲ್ಲ ಬೇಡ ನನಗೆ. ನಮ್ಮನೆ ವಿಚಾರನೆ ನೆನ್ಪಡ್ಕೊಂಡ ಅಪ್ಪನ ರಾತ್ರಿ ಪತ್ರಕ್ಕೆಲ್ಲ ಸಹಿ ಮಾಡಿಸ್ಕೊಂಡು ನಮ್ಮನೆ ಬೀದಿ ಪಾಲ್ ಮಾಡೋದು ನನಗೆ ನೆನ್ಪಿಲ್ಲ.
ಅದೆಲ್ಲ ನಿಜನಮ್ಮ. ಆದ್ರೆ ಆ ಮಾದೇಶ ಈಗ ತುಂಬಾ ಬದಲಾಗಿದ್ದಾನೆ. ಅವನು ಮಾಡಿದ ತಪ್ಪುಗಳನ್ನ ಪಶ್ಚಾತ್ತಾಪ ಪಟ್ಟು ನಿನ್ನ ಕೊಳ್ಳಿಗೆ ಮಾತಲ್ಲೇ ಬಗ್ಗೆ ಕೊಡ್ತೀನಿ ಅಂತ ನಿನ್ನ ಕೈಯನ್ನ ಇಟ್ಕೊಂಡು ಬೆಳಗಲ್ಲ ಎತ್ಕೊಂಡಮ್ಮ. ಅದೆಲ್ಲ ನಿಂಗೆಂಗಮ್ಮ ತಿಳಿತದೆ? ಕಣ್ಣೀರು ಕರ್ಗೋಗಿ ಮದೇಶ ಯಾವತ್ತಿದ್ರು ನನ್ನ ತಂಗಿ ನೀನು ಕೊಟ್ಟು ಮದುವೆ ಮಾಡೇ ಮಾಡ್ತೀನಿ ಅಂತ ಮಾತ್ಕೊಂಡು ಬಂದ್ಬಿಟ್ಟೆ. ಆ ದೇವ್ರಿಗೆ ನಾನು ಚೆನ್ನಾಗಿರೋದಲ್ಲ ಬದುಕಿರೋದೇ ಇಷ್ಟ ಇಲ್ಲ ಅನ್ಸುತ್ತೆ. ಏನ್ ಮಾಡುತ್ತಾರೆ? ಮೊನ್ನೆ ಅವ್ನು ನನ್ನ ಜೊತೆ ನಡ್ಕೊಂಡಿರೋ ವಿಚಾರ ನಿನಗೆ ಗೊತ್ತಾಗಿದ್ರೆ ಮದುವೆ ಮಾಡೋದಿಲ್ಲ. ಅವನನ್ನ ತುಂಡು ತುಂಡಾಗಿ ನನ್ನ ಕೆಲ್ಸ ಆಯ್ತವಾ ನೀನ್ ಒಬ್ಳೆ ಹೋಗ್ಬಿಡ್ ಬಾ ಅಂದ್ರೆ ಒಬ್ಳೆ ಹೋಗ್ತಿರೋದನ್ನ ನೋಡ್ಕೊಂಡು ನನ್ನನ್ನೇ ಬಲತ್ಕಾರ ಮಾಡೋದಕ್ಕೆ ರಾಜಿ ಮಾವ ದೇವರಾಗಿ ಬಂದು ಕಾಪಾಡಲಿಲ್ಲ ಅಂದ್ರೆ ತಂಗಿ ಶೀಲ ಅಲ್ಲ ಅವಳಿಗೆ ನಾನು ಬದುಕ್ತಿರ್ಲಿಲ್ಲ ನಿನ್ ತಂಗಿ ಜೀವನ ಬಗ್ಗೆ ಬರ್ತೀನಿ. ಇದೆಲ್ಲ ನಂಗೆಂಗಮ್ಮ ತಿಳಿಯುತ್ತೆ? ಆ ಪಾಪಿ ಮಾದೇಶನ ಮಾತಿಗೆ ಬದಲಾಗಿ ನಿನ್ನ ಮೂವತ್ತ ಸೌಭಾಗ್ಯ ದಯವಿಟ್ಟು ನನ್ನ ಸಲ್ಸ್ಬಿಡಮ್ಮ. ಅಯ್ಯೋ ದೇವ್ರೇ, ನನ್ನ ತಂಗಿಯ ಕೊನೆಗೆ ಮಾಂಗಲ್ಯ ಭಾಗ್ಯ ಸಲ್ಸ್ಕೊಡ್ಬೇಕು ಅಂತ ಎಂತೆಂತ ಪ್ರಯತ್ನ ಪಟ್ರು, ಎಂತೆಲ್ಲ ಗಂಡಾಂತರ ಅಂತ ನೋಡ್ತೀಯಲ್ಲಪ್ಪ. ಎಷ್ಟೋ ಮನೆಯಲ್ಲಿ ಹಾಳು ಮಾಡಿರೋ ನೀನು, ಎಷ್ಟೋ ಹೆಣ್ಮಕ್ಳು ಸೀದಾ ಹಾಳು ಮಾಡಿರೋ ನೀನು, ನಿನ್ನ ಕೆಟ್ಟ ಕಣ್ಣು ಕೊನೆಗೂ ನನ್ನ ಚಿನ್ನಂತ ತಂಗಿ ನಿಲ್ಬಿಟ್ಟ. ಸೌಭಾಗ್ಯ, ಈ ಕೆಟ್ಟ ಸಮಾಜದಲ್ಲಿ ನಿನ್ನ ಬದುಕು, ನಿನ್ನ ಮಾಂಗಲ್ಯ, ನಿನ್ನ ಜೀವನ, ನಿನ್ನ ಕೊನೆಗೆ ಮಾಂಗಲ್ಯ ಭಾಗ್ಯ ದೊರಕೋದು ಕಷ್ಟ ನಮ್ಮ ಕಷ್ಟ. ಬಂದಂತ ಕಷ್ಟಗಳನ್ನು ಅನುಭವಿಸಬೇಕು. ಬಾಬಾ ನೀವಾಗ ಬಂದ? ಬಾಬಾ ನೀವು ನಮ್ಮ ಮನೆಯ ನಂದಾದೀಪ. ನೀವು ಬಂದ್ಮೇಲೆ ನಮ್ಮ ಜೀವನ ಪಾವನ ಆಯ್ತು ಬಾಬಾ. ಈಗ ತಾನೇ ಅವತ್ತು ನಡೆದ ವಿಚಾರವೇ ನಾನು ನನ್ನ ತಂಗಿನ ಹೇಳಿದ್ದು. ಅವತ್ತು ನೀವು ಬರ್ಲಿಲ್ಲ ಅಂದಿದ್ರೆ ನನ್ನ ತಂಗಿ ಸೀನಾ ನಾನು ಕಳ್ಕೊಂಡು ನಾನು ಕೆರೆನೋ ಬಾವಿನ ನೋಡ್ಕೊಂಡು ನಿಮ್ಮ ಈ ಉಪಕಾರವನ್ನ ಸಾಯವರೆಗೂ ನಾನು ಮರೆಯೋದಿಲ್ಲ ಬಾವಾ. ಉಪಕಾರಕ್ಕೆ ಪ್ರತಿಪಕಾರ ಮಾಡಬೇಕು ಮನಸ್ಸಿದ್ದರೆ ಸೌಭಾಗ್ಯ ನಮ್ಮ ಮನೆ ಸಸಿಯಾಗಿ ಬರಬೇಕು. ಯಾಕೆ ಈ ನನ್ನ ಮಾತುಗಳಿಂದ ತಮಗೆ ಆಶ್ಚರ್ಯವಾಗಿರಬೇಕಲ್ಲ. ನಾವು ಮಾತನ್ನು ಕೊಡಲ್ಲ, ಮಾತಿನ ತಪ್ಪಿ ನಡೆಯಲ್ಲ. ಯಾಕೆಂದರೆ ನಾವು ಮಾನವಂತರ ಮನೆಯ ದೊಡ್ಡ ಮನೆ ಮಕ್ಕಳು. ಸೌಭಾಗ್ಯ, ನಮ್ಮ ಮನೆಗೆ ಸಸಿಯಾಗಿ ಬರಲು ನಿನಗೆ ಒಪ್ಪಿಗೆನಾ? ನೀವು ನನ್ನ ತಮ್ಮನ ಹೆಂಡತಿ ಸ್ಥಾನದಲ್ಲಿ ಕಂಡು ನನ್ನ ಮನೆತನದ ಸಸಿ ಅಂತ ಹೆಮ್ಮೆ ಪಡ್ತೇನೆ. ಈ ದುಡುಕಿನ ನಿರ್ಧಾರದಿಂದ ತಮಗೆ ನೋವಾಗಿದ್ದರೆ ನನ್ನನ್ನು ಕ್ಷಮಿಸಿ. ನಾವು ತಪ್ಪನ್ನು ಮಾಡಲ್ಲ, ಮಾಡೋದು ಇಲ್ಲ. ಈ ಕಾಲಕ್ಕೆ ಅನುಗುಣವಾಗಿ ನಾವು ಬದಲಾಗಲೇಬೇಕು. ಸೌಭಾಗ್ಯ, ನನ್ನ ತಮ್ಮನ ಕೈಯಿಂದ ನಿನ್ನ ಕೊನೆಗೆ ಮಾಂಗಲ್ಯ ಕರೆತರೆ ನಿಮಗೆ ಸಂತೋಷನಾ? ಮಾವ, ನಿಮ್ಮಂಥವ್ರನ್ನೆರಡು
ಮನೇಲಿ ಬದುಕೋದಕ್ಕೆ ಒಂದು ಸಂತೋಷ. ಅಂಥದ್ರಲ್ಲಿ ನಿಮ್ಮನ್ನೇ ಸೊಸೆ ಆಗ್ತೀನಿ ಅಂತ ನಾನು ಕನಸಲ್ಲಿ ಯೋಚನೆ ಮಾಡಿರಲಿಲ್ಲ ಮಾವ. ನಿನ್ನ ಕನಸು ನನಸಾಯ್ತಲ್ಲ. ಹೆಣ್ಣು ಹೊನ್ನು ಮಣ್ಣು ಯಾರಿಗೂ ದೊರಕಲ್ಲ. ದೇವು ಇವತ್ತಿಗೆ ನಿಮ್ಮ ಕಷ್ಟದ ಜೀವನ ಕೊನೆ, ನಾಳೆಯಿಂದ ಸುಖ ಜೀವನ. ನೀವ್ಯಾರು? ನಮ್ಮ ಸೋದರತೆ ಮಕ್ಕಳು. ಅದೇ ದಿನ ಜೋಡಿ ಚಪ್ಪರಾಗಿಸಿ ಜೋಡಿ ವಾದ್ಯ ಮುಳುಗಿಸಿ ನಿನಗೂ ನನ್ನ ತಂಗಿ ಮಾಡಿದ್ದು ಮದುವೆ ಸಂತೋಷ. ಮಾವ ಏನ್ ಹೇಳ್ತಾ ಇದ್ದೀರಾ? ನನ್ನ ಮದುವೆನ ಸಿರಿ ಸಂಪತ್ತಿನ ಸುಪ್ಪತ್ತಿಗೆಯಲ್ಲಿ ಬೆಳೆದ ಅವಳಲ್ಲಿ ಇನ್ನೊಬ್ಬರ ಮನೆಯಲ್ಲಿ ಕೂಲಿಗಾಗಿ ಕೆಲಸ ಮಾಡ ನಾನಿಲ್ಲಿ ನಿಮ್ಮ ಮನೆಯ ಹೊಸರನ್ನು ಮೆಟ್ಟು ಯೋಗ್ಯತೆ ಕೂಡ ನನಗಿಲ್ಲ. ಅಂಥದ್ದಲ್ಲಿ ನನಗೂ ಮನೆ ನೀವು ಮದುವೆ ಅಂತಿರಲ್ಲ ಮಾವ. ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ಕೈಲಾಗದವನೊಬ್ಬ ಆಕಾಶದಲ್ಲಿರುವ ನಕ್ಷತ್ರಕ್ಕೆ ಕೈ ಹಾಕಿದ ಹಾಗೆ. ಹೇಳಿ ಮಾವ, ನಾನು ಗಂಡಸು, ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ದುಡ್ದು ಜೀವನ ನಡೆಸಬಲ್ಲೆ. ನಿಮ್ಮ ಆಶೀರ್ವಾದದಿಂದ ನನ್ನ ತಂಗಿಯ ಸುಳಿಗೆ ಮಾಂಗಲ್ಯ ಭಾಗ್ಯ ಬರ್ತಿದೆ ಸಾಕು ಮಾವ. ಅಂದರೆ ನಿಮ್ಮ ತಂಗಿಗೆ ಮಾತ್ರ ಮಾಂಗಲ್ಯ ಭಾಗ್ಯ ಬೇಕು, ನನ್ನ ತಂಗಿಗೆ ಬೇಡ ಅಂತ ನಿಮ್ಮ ಅರ್ಥನ? ಆಗಲ್ಲ ಮಾವ. ಪಾಪ ಮಾಲಿನಿಗೆ ನನ್ನ ಕೈ ಹಿಡಿಯೋ ಮನ್ಸಿದೆಯೋ ಇಲ್ವೋ? ಯಾಕಂದ್ರೆ ಒತ್ತಾಯದ ಮೊತ್ತಕ್ಕೆ ಒಟ್ಟಾಸೆಗೆ ಜಾಗ ಇರಲ್ಲ ನೋಡಿ. ಆ ಚಿಂತೆ ಬಿಡು. ನನ್ನ ತಮ್ಮ ನನ್ನ ತಂಗಿ ನನ್ನ ಮಾತು ಮೀರಲ್ಲ. ಅವರಿಬ್ಬರು ಒಪ್ಪಿಗೆ ಪಡೆದೆ ನಾನು ಈ ಧೀಮಂತ ತಗೊಂಡಿದ್ದೆ. ಮದುವೆಗೆ ಅಂತ ಹಣವನ್ನು ಎಲ್ಲೂ ಕೈ ಚಾಚಕ್ಕೆ ಹೋಗ್ಬೇಡ. ಮದುವೆ ನಮ್ಮ ಮನೆಯಲ್ಲಿ ನಡೆಯುತ್ತೆ, ಅದು ಅದ್ದೂರಿಯಾಗಿ. ನೀವು ಒಪ್ಪಿಗೆ ಕೊಟ್ಟರೆ ಇವತ್ತೇ ವಿನಿಟೇಕ್ಷನ್ ಹಾಕಿಸಿ ಸಂಬಂಧಿಕರಿಗೆಲ್ಲ ಹಂಚಿಬಿಡಿ. ಮಾವ, ನೀವು ನಮ್ಮ ಮನೆಯ ದಾರಿದೀಪ ಇದ್ದ ಹಾಗೆ. ನಿಮ್ಮ ಮಾತಿಗೆ ಎದುರುತ್ತರ ನೀಡುವ ಶಕ್ತಿ ನನಗಾಗಲಿ ತಂಗಿಗಾಗಲಿಲ್ಲ. ನಿಮ್ಮನ್ನೇ ನಂಬಿದ್ದೇವೆ. ನೀವು ನಮ್ಮನ್ನು ಹಾಲಿಗಾದ್ರೂ ಹಾಕಿ ನೀರಿಗಾದ್ರೂ ಹಾಕಿ. ಸರಿ, ಇಂದಿನ ನಡೆದ ಜೀವನಕ್ಕೆ ನಾಂದಿ ಹೇಳಿ ಮುಂದೆ ಬರುವ ನಿಮ್ಮ ಸುಖ ಸಂಸಾರಕ್ಕೆ ಹೆಜ್ಜೆ ಹಾಕಲು ಪ್ರಯತ್ನ ಪಡಿ. ನಾನು ಬರ್ತೇನೆ. ಇಂಥ ಪುಣ್ಯವಂತರು ಇರೋದ್ರಿಂದನೇ ಅಲ್ಲಲ್ಲಿ ಮನೆ ಬೆಳೆ ಚೆನ್ನಾಗಿ. ಇವರು ಮಾನವರಲ್ಲ, ದೇವ ಮಾನವರು. ಏ ಮಾದೇಶ, ನೀ ಕೊಟ್ಟ ಹಣವನ್ನ ನಿನ್ನ ಮುಖದ ಮೇಲೆ ಬಿಸಾಕಿ ನಾನು ನನ್ನ ತಂಗಿ ದೊಡ್ಡ ಮನೆಯ ಸಂಬಂಧಿಕರಾಗ್ತಾ ಇದ್ದೀನಿ. ಸೌಭಾಗ್ಯ ಅಂತೂ ನಿನಗೆ ಕಂಕಣ ಭಾಗ್ಯ ಕೂಡಿ ಬಂದು ನಿನ್ನ ಕೊಳ್ಳಿಗೆ ಮಾಂಗಲ್ಯ ಭಾಗ್ಯ ತರ್ತಾ ಇದೆಯಮ್ಮ. ಇದೆಲ್ಲ ನಾವು ಪೂರ್ವಜನ್ಮ ಪುಣ್ಯದ ಫಲ ಅನ್ಸುತ್ತೆ. ಆ ಭಗವಂತನಿಂದ ಎಲ್ಲ ಸಾಧ್ಯ ಆಗಿದೆ ಅಣ್ಣ. ಸೌಭಾಗ್ಯ, ಇವತ್ತಿಗೆ ನಮ್ಮ ವೇದನೆ ದುಃಖ ನೋವು ಎಲ್ಲ ದೂರ ಆಗಿ ನಿನ್ನ ಬಾಳು ಬಂಗಾರವಾಗಿ ಬದುಕು ಬೆಳಕಾದ್ರೆ ಸಾಕಮ್ಮ.